ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಕ್ರಮ ಮರಳು ಸಾಗಾಟದ ಮೇಲೆ ಗಣಿ ಇಲಾಖೆ ದಾಳಿ, 2 ಟಿಪ್ಪರ್ ವಶ. ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಕೋರರ ಹಾವಳಿ ಮಿತಿಮೀರುತ್ತಿದ್ದು, ಗೋವಾ ಮತ್ತು ಹುಬ್ಬಳ್ಳಿ ಭಾಗಗಳಿಗೆ ಹೆಚ್ಚಿನ ಲಾಭಕ್ಕಾಗಿ ಮರಳು ಸಾಗಿಸುವ ಜಾಲ ಸಕ್ರಿಯವಾಗಿದೆ ಎಂಬ ದೂರುಗಳ ಬೆನ್ನಲ್ಲೇ ಗಣಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸೋಮವಾರ ಮಧ್ಯರಾತ್ರಿ ಸಿದ್ಧರ್ ಮತ್ತು ಕಿನ್ನರ್ ಭಾಗದ ಕಾಳಿ ನದಿ ತೀರದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ 2 ಟಿಪ್ಪರ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ದಾಳಿಯ ಸುಳಿವು ಅರಿತ ದಂಧೆಕೋರರು ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಮರಳು ತುಂಬಿದ್ದ 6 ಟಿಪ್ಪರ್ಗಳ ಪೈಕಿ 3 ಪರಾರಿಯಾಗಿವೆ. ಇನ್ನುಳಿದವುಗಳಲ್ಲಿ 1 ಟಿಪ್ಪರ್ ಚಾಲಕ ಮರಳನ್ನು ರಸ್ತೆಯಲ್ಲೇ ಸುರಿದು ಪರಾರಿಯಾಗಿದ್ದರೆ, GA04 T0454 ಹಾಗೂ GA06 T9989 ನೋಂದಣಿ ಸಂಖ್ಯೆಯ 2 ಟಿಪ್ಪರ್ಗಳು ಗದ್ದೆಯಲ್ಲಿ ಸಿಲುಕಿಕೊಂಡಿದ್ದರಿಂದ ಅಧಿಕಾರಿಗಳ ವಶವಾಗಿದೆ. ಈ ಅಕ್ರಮ ದಂಧೆಯಲ್ಲಿ ಅಧಿಕೃತವಾಗಿ ಮರಳು ಲೀಸ್ ಪಡೆದಿರುವ ಗುತ್ತಿಗೆದಾರರೇ ನೇರವಾಗಿ ಭಾಗಿಯಾಗಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಆದರೆ ಈ ಕಾರ್ಯಾಚರಣೆಯ ಕುರಿತು ಗಣಿ ಇಲಾಖೆ ಅಧಿಕಾರಿಗಳು ಪಾರದರ್ಶಕ ಮಾಹಿತಿ ನೀಡಲು ಹಿಂದೇಟು ಹಾಕುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ವಶಪಡಿಸಿಕೊಂಡ ವಾಹನಗಳ ಫೋಟೋಗಳನ್ನು ನೀಡಿದ ಅಧಿಕಾರಿಗಳು ದಂಧೆಯ ಹಿಂದಿರುವ ಪ್ರಭಾವಿ ವ್ಯಕ್ತಿಗಳು ಯಾರು ಮತ್ತು ವಿಧಿಸಲಾದ ದಂಡದ ಮೊತ್ತವೆಷ್ಟು ಎಂಬ ವಿವರಗಳನ್ನು ಬಹಿರಂಗಪಡಿಸಲು ನಿರಾಕರಿಸಿದ್ದಾರೆ. ಈ ದಂಧೆಯು ಕಾರವಾರದ ರಾಷ್ಟ್ರೀಯ ಪಕ್ಷವೊಂದರ ಪ್ರಭಾವಿ ಮುಖಂಡರ ಬೆಂಬಲದೊಂದಿಗೆ ನಡೆಯುತ್ತಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಗ್ರಾಮೀಣ ಭಾಗಗಳಲ್ಲಿ ಪೊಲೀಸರು ರಾತ್ರಿ ಗಸ್ತು ತಿರುಗುತ್ತಿದ್ದರೂ ಅಕ್ರಮ ಮರಳು ಸಾಗಾಟಗಾರರು ಅವರ ಕಣ್ಣಿಗೆ ಬೀಳದೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿ ಬೀಳುತ್ತಿರುವುದು ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಯ ಬಗ್ಗೆ ಪ್ರಶ್ನೆ ಮೂಡಿಸಿದೆ. ಇತ್ತೀಚೆಗಷ್ಟೇ ಜೋಯಿಡಾದಲ್ಲಿ ಅಕ್ರಮ ಮರಳು ಸಾಗಾಟದ ವೇಳೆ ಸ್ವತಃ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಅರಣ್ಯ ಇಲಾಖೆಯ ಕೈಗೆ ಸಿಕ್ಕಿಬಿದ್ದ ಘಟನೆ ಜನಪ್ರತಿನಿಧಿಗಳ ನೈತಿಕ ಪತನಕ್ಕೆ ಸಾಕ್ಷಿಯಾಗಿದೆ. ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಹಾಗೂ ಪರಿಸರ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಅಂತಾರಾಜ್ಯ ಮರಳು ಕಳ್ಳ ದಂಧೆಗೆ ಬ್ರೇಕ್ ಹಾಕಬೇಕೆಂದು ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಹಿಂದಿನ ಎಸ್ಪಿ ಸುಮನ್ ಪೆನ್ನಿಕರ್ ಅವರು ಜಿಲ್ಲೆಯಾದ್ಯಂತ ಪೊಲೀಸರ ಮೇಲೆಯೇ ಬಂದ ದೂರನ್ನು ಪರಿಗಣಿಸಿ ತಮ್ಮದೇ ಆದ ಸ್ಕ್ವಾಡ್ ರಚಿಸಿಕೊಂಡು ಎಲ್ಲೆಲ್ಲಿ ಕಳ್ಳಾಟ, ಅಕ್ರಮ ದಂಧೆ ನಡೆಯುತ್ತಿರುವುದೆಯೋ ಅಲ್ಲಿ ದಾಳಿ ನಡೆಸಿ ಪೊಲೀಸ್ ಇಲಾಖೆಯ ಭ್ರಷ್ಟರಿಗೂ ಕಳ್ಳ ದಂಧೆಕೋರರಿಗೂ ಮೈ ಚಳಿ ಬಿಡಿಸಿದ್ದರು. ಇಂದಿನ ಎಸ್ಪಿ ಅವರು ಇದೇ ಕ್ರಮ ಕೈಗೊಂಡಲ್ಲಿ ಈಗಾಗಲೇ ಸಾರ್ವಜನಿಕವಾಗಿ ಪಡೆದುಕೊಂಡಿರುವ ಒಳ್ಳೆಯ ಹೆಸರನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳಬಹುದಾಗಿದೆ. ಯಾಕೆಂದರೆ ದೀಪದ ಬುಡಕ್ಕೆ ಕತ್ತಲೆ ಇದ್ದರಿಂದ ಇದು ಅವರ ಗಮನಕ್ಕೆ ಬಂದಂತಿಲ್ಲ.